ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಹೊಸ ವರ್ಷ. ನಾನು ನೆಕ್ಸ್ಟ್ ಓದ್ ವ್ಲಾಗಲ್ಲಿ ಹೇಳಿದೆ ನನ್ನ ಮಗನ ಬರ್ಡೇ ಅಂತ ಹೇಳಿ. ಅವ್ನ ಬರ್ಡೇಗೆ ನಾನು ಯಾವ ಡ್ರೆಸ್ ತೊಗೊಂಡಿದ್ದೀನಿ ಅಂತ ತೋರಿಸಿರಲಿಲ್ಲ. ಇದರಲ್ಲಿ ತೋರಿಸ್ತೀನಿ ನಿಮಗೆ ಯಾವ ಡ್ರೆಸ್ ತೊಗೊಂಬಂದೆ ಅಂತ. ರಕ್ಷಿಗೇನೋ ಒಂದು ವಿಷ್ಣು ಸುಧಾ ಮಾಡಿಲ್ಲ ನಾನು. ಅವನು ಕನ್ಫ್ಯೂಷನಲ್ಲಿ ಇದ್ದೇನೆ, ಯಾಕೆ ನಮ್ಮಮ್ಮ ಮಾಡಿಲ್ಲ ಅಂತ. ನಾವು ಬರ್ಡೇ ಮಾಡಲ್ಲ ಅಂತ ಹೇಳಿದ್ನಲ್ಲ, ಹಾಗಾಗಿ ಇದೊಂದು ಶರ್ಟ್ನ ತೊಗೊಂಬಂದಿದ್ದೀನಿ. ಇದು ಯಾಕೋ ತುಂಬ ಇಷ್ಟ ಆಯಿತು ನನಗೆ. ಸ್ವಲ್ಪ ಜುಬ್ಬ ಟೈಪು ಇತ್ತು, ಹಾಗಾಗಿ ಇದೊಂದನ್ನು ತೊಗೊಂಡೆ. ನಾನು ಇಷ್ಟಪಟ್ಟಿರ್ತಾರೆ ಯಾವುದು ಸಿಗಲಿಲ್ಲ, ಹೋಗಲಿ ಇಲ್ಲಿ ಇದೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಟೀ ಶರ್ಟು ಮತ್ತು ಪ್ಯಾಂಟು, ಕಾರ್ಗೋ ಪ್ಯಾಂಟ್ ತೊಗೋಬೇಕಂತ ನಂಗೆ ಆಸೆ ಇದ್ದಿದ್ದು, ಅದು ಸಿಗಲಿಲ್ಲ. ಇದೊಂದು ಟಿ ಶರ್ಟು ನನಗೆ ತುಂಬ ಇಷ್ಟ ಆಗಿದ್ದು. ಇದೊಂದು ಪ್ಯಾಂಟ್, ಈ ಥರ ಒಂದು ಸಿಕ್ತು, ಪರವಾಗಿಲ್ಲ. ನನಗೆ ಏನೋ ಟೈಮ್ ಇರಲಿಲ್ವಲ್ಲ, ಇದ್ದಿದ್ರೆ ಬೇರೆ ತೊಗೊಬರ್ಬೋದಾಗಿತ್ತು. ರಕ್ಷಿ ಬಟ್ಟೆ ಶಾಪಿಂಗ್ ಇಷ್ಟೇ ಆಗಿದ್ದು, ಇಷ್ಟನ್ನು ತೊಗೊಂಡ್ಬಂದಿದ್ದೀವಿ. ಮತ್ತು ಚಿಕ್ಕಮ್ಮನ ಕೊಡಿಸಿದ್ದಾಳೆ, ಅದೂ ಚೆನ್ನಾಗಿದೆ. ಆದರೆ ನಾವು ಜಾಸ್ತಿ ರಕ್ಷಿಗೆ ಬ್ಲ್ಯಾಕ್ ಹಾಕೋದಿಲ್ಲ, ಅವಳು ಬ್ಲ್ಯಾಕೆ ತಂದು ಕೊಟ್ಟಿದ್ದಾಳೆ. ನೋಡೋಣ, ನೋಡಿ ಈ ಥರ ಚೆನ್ನಾಗಿದೆ. ಒಂದು ಏನಂದರೆ ಅಷ್ಟೊಂದೇನೋ ಚೆನ್ನಾಗಿಲ್ದೇ ಇರೋದು ಅಂತ ಇಲ್ಲ, ಚೆನ್ನಾಗಿರೋದು ಸಿಕ್ಕಿದೆ. ಆದರೆ ನಾನು ಯಾವ ಥರ ಮೈಂಡ್ ಸೆಟ್ ಇಟ್ಕೊಂಡಿದ್ನೋ ಆ ಥರ ಡ್ರೆಸ್ಸು ಸಿಗಲಿಲ್ಲ ರಕ್ಷಿಗೆ. ನೋಡೋಣ, ನೆಕ್ಸ್ಟು ತರ್ತಾನೆ ಇರ್ತೀವಲ್ವ. ಆಮೇಲೆ ನೆನೆ ತುಂಬ ಸ್ಟ್ರೈನ್ ಆಗಿರೋದ್ರಿಂದ ನಂದೀಶ್ವರ ಇರೋದು ಯಾವುದಾಗುತ್ತೋ ಅದನ್ನು ತೊಗೊಳಪ್ಪ, ಇನ್ನೊಂದ್ಸರಿ ಯಾವಾಗಾದರೂ ಕೊಡ್ಸೋದ್ರಾಯ್ತು, ಬಟ್ಟೆ ಕೊಡ್ಸೋದೇನು ಇವತ್ತಿಗೆ ಮುಗ್ದೋಗುತ್ತಾ ಅಂತ ಅಂದ್ರಲ್ವ. ಹೋಗಲಿ, ತುಂಬ ಸ್ಟ್ರೈನ್ ಆಗಿದೆ ನಮಗೂ ಅಂತ ಹೇಳಿ ಇರೋ ಅಂಥದ್ದನ್ನೇ ತೊಗೊಂಬಂದೆ. ರಕ್ಷಿಯವ್ರ ಅಜ್ಜಿಗೆ ಸ್ನಾನ ಮಾಡಿಸ್ಕೊತಾ ಇದ್ದೇನೆ. ಅಮ್ಮ ಎಲ್ಲ ದೇವ್ರ ಮನೆ ರೆಡಿ ಮಾಡ್ತಾ ಇದ್ದಾರೆ. ರಕ್ಷಿಗೆ ಇಷ್ಟವಾಗಿರೋ ತಿಂಡಿ ಪ್ರಿಪೇರ್ ಮಾಡ್ತಾ ಇದ್ದೀನಿ ನಾನು. ನೋಡೋಣ ಇವತ್ತಿನ ದಿನ ಎಲ್ಲ ಹೇಗಿರುತ್ತೆ ಏನು ಅಂತ ಹೇಳ್ಬಿಟ್ಟು. ರಕ್ಷಿಗೆ ಇನ್ನು ವಿಷ್ಣು ಸುಧಾ ಮಾಡಿಲ್ಲ, ಇವತ್ತು ವಿಶ್ ಮಾಡಬೇಕು. ನೋಡೋಣ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು. ಸರಿ ಹೋಯ್ತಾ ಅದು? ಇದ್ರಲ್ಲಿ ಕಲರ್ ಇದ್ರೆ ಇನ್ನೂ ಚೆನ್ನಾಗಿರೋದ್ರಿ. ಈಗ ರಕ್ಷಿದು ಇಕ್ಕೋತಾರಲ್ಲ ಅದನ್ನ, ಅವ್ನು ಇಕ್ಕೋತಾರದು ಜಾಸ್ತಿ ಇಷ್ಟ. ಯಾವಾಗಲೂ ರೆಡ್ಡೇ ತೊಗೊಂಡ್ರೆ ಏನು ಚೆನ್ನಾಗಿರ್ತದೆ ನೋಡಿ. ಇದು ಕಾಂಬಿನೇಷನ್ ಚೆನ್ನಾಗದೆ ಬಿಡು, ಆಯ್ತದೆ. ಅದು ಬಿಚ್ಬಿಡು, ಅದು ಹಾಕೋ, ಬ್ಲ್ಯಾಕ್ ಹಾಕೋಬಿಡು, ಅದಕ್ಕೆ ಚೆನ್ನಾಗಿ ಕಾಣ್ತದೆ. ಹೋಗಮ್ಮ ನೀನು, ಅವನ್ಗೇನು ಆಶೀರ್ವಾದ ಮಾಡೋಕ್ಕೂ ಕಷ್ಟನಾ ನಿಮಗೆ? ಅಪ್ಪನ ಕಾಲದಿದ್ರು. ಹ್ಯಾಪಿ ಬರ್ಡೇ ರಕ್ಷಿತಾ. ನನ್ ಬೇಡ ಮೊನ್ನೆ ಏನದು ನೋಡು. ಈ ವರ್ಷದಿಂದ ಒಳ್ಳೆ ಬುದ್ಧಿ ಕಲ್ತ್ಕೊಳ್ಳಿ, ಇವೆಲ್ಲ ಬಿಟ್ಬಿಡು ಮಗನ. ನಾನು ಹೇಳೋದು ಅರ್ಥ ಮಾಡ್ಕೊ. ನಾನಿರೋದು ಅರ್ಥ ಇರೋದಿಲ್ಲ. ನನ್ನ ನೋಡು ನೀನು. ಅವತ್ತೇ ತಂದಿದ್ದು ನಾನು ನೋಡಿದೆ, ತೋರಿಸಿಲ್ಲ. ಜಾಸ್ತಿ ದಿವಸದಿಂದ ಕೇಳ್ತಾ ಇದೆ ಲೋಟ ಬೇಕು ಅಂತ. ಅವನು ಚೆನ್ನಾಗದಾ? ಇಷ್ಟ ಆಯ್ತಾ? ಅದಕ್ಕೆ ನಿಮ್ಮ ಅಜ್ಜಿ ಪ್ಲೇಟ್ ಮುಚ್ತಾ ಇತ್ತಲ್ಲ ಯಾವಾಗಲೂ 4 ಕಾಯಿಸಿ, ಅದಕ್ಕೆ ಈ ಕಪ್ ಕೊಟ್ಟಿರೋದು. ಕಿಂಗ್ ಅಂತ ಅದೇ ನೋಡಿದ್ರ ಮೇಲೆ, ರಾಜ ಅಂತ. ಬಿಸಿ ಇರ್ತದೆ. ಚಾಕ್ಲೇಟ್ ತಗೋ. ಅವನೇನು ಹೇಳಲ್ಲ, ಏನೋ ನೋಡಿ ಹಿಂಗೆ ಬರ್ತಾನೆ. ಓಡೋಗು, ಕಟ್ಟಿ ಸುಟ್ಟು ಬರೋಗು. ಎಲ್ಲ ಎತ್ತಿಟ್ಟಿರ್ತೀನಿ, ಬರೋಗು. ರಕ್ಷಿನ ಸ್ಕೂಲಿಗೆ ಬಿಡೋಣ ಅಂತ ಹೇಳ್ಬಿಟ್ಟು ನಾನು ಮತ್ತು ನಂದೀಶ್ ಅವರು ಇಬ್ಬರೂ ಹೋಗ್ತಾ ಇದ್ವಿ. ಇವತ್ತು ಅವ್ನ ಬರ್ಡೇ ಅಲ್ವಾ, ಅವನಿಗೂ ಖುಷಿ ಆಗಲಿ, ಇಬ್ಬರೂ ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು. ಅವನಿಗೆ ಅಂದವೇ ಹಂಗೆ ಚಾಕ್ಲೇಟ್ಸು ಮತ್ತು ಸ್ವೀಟ್ಸ್ ಎಲ್ಲ ಕೊಡಿಸ್ಬೇಕಾಗಿತ್ತು, ಸ್ಕೂಲಿಗೆ ಕೊಡಬೇಕಲ್ವ ಅವನು. ಹಾಗಾಗಿ ಕೊಡಿಸಿ ಅಂತ ಹೇಳಿದ್ದ, ಅದಕ್ಕೆ ಫಸ್ಟು ಅದನ್ನು ಕೊಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲೋಗಿ ನೋಡ್ರಿ, ಯಾವ್ದು ಬೇಕು ಇಷ್ಟು ಅದೇನಾ?
ಚಾಕ್ಲೇಟ್ ಯಾವ್ಯಾವುದು ಇದರಲ್ಲಿ? ಯಾವ ಥರ ಐತಪ್ಪ? ಮೆಲೋಡಿ ಇದೆ, ಕಾಫಿ ಕೋ ಇದೆ. ಸ್ವಲ್ಪ ಚೆನ್ನಾಗಿರೋದಿಲ್ವ ಇನ್ನು? ಮೆಲೋಡಿ ಕೊಡ್ಲ? ಇದು ಯಾವ್ದಿದು? ಅದು ತಗೊಳ್ಳಿದ್ದು ಕೇಕೆ ನಾವು ಕೇಕು. ಎಷ್ಟದು? ಕೇಕು ಹ್ಞೂ ಪುನಿಯಾಕ 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 ಎಷ್ಟಿರುತ್ತೆ ಇದರಲ್ಲಿ? ಇದರಲ್ಲಿ ಮಾಮೂಲಿ ಇದು. ಹಾಂ ಹಾಂ ಆ ಥರ ಬಾಕ್ಸ್ ಏನಾದ್ರು. ಎಷ್ಟು ಪೀಸ್ ಬರ್ಬೋದು? 50 ಇದೆ. ಎಷ್ಟಿದೆ? 50 ಪೀಸ್ ಇದೆ. ಇದರಲ್ಲಿ ಎಷ್ಟಿರುತ್ತೆ? ಇದೇ ಚೆನ್ನಾಗದೆ ಅನ್ಸುತ್ತೆ. ಮನುಷ್ಯ ಇದು ಒಂಥರ ಡಿಫ್ರೆಂಟ್. ಇದು ಕಣ ನಾನು ಹೇಳ್ತಿರೋದು. ಅಲ್ಲಿ ನೋಡಲ್ಲಿ ಅದೇ ತಗೊಂಡು 25 ಇದೆ, ಏಪ್ರಿಲ್ವರೆಗೂ ಇದೆ ತಗೊಂಡು. ಹ್ಞೂ ಆ ಥರದ್ರಲ್ಲಿ ಇನ್ನೂ ದಪ್ಪದೆಲ್ಲ ಬರುತ್ತಲ್ಲ ಅದಕ್ಕೆ. ಅಂಗಡಿಲಿ ಖಾಲಿ ಆಗ ರಕ್ಷಿಗೆಲ್ಲನೂ ಕೊಡಿಸ್ಕೊಂಡು ಟೈಮ್ ಆಗೋಗ್ಬಿಟ್ಟಿತ್ತು. ಒಂದು 10 ನಿಮಿಷ ಲೇಟಾಗಿತ್ತು. ಅದಕ್ಕೆ ಅಮ್ಮ ನೀವೇ ಬಂದು ಒಳಗಡೆ ಬಿಟ್ಟು ಹೋಗಿ ಅಂತ ಹೇಳ್ದೆ. ಆಯಿತು ನಡಿಯಪ್ಪ ನಾನೇ ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ರಕ್ಷಿನ ಒಳಗಡೆ ಬಿಡೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವ್ನಿಗೆ ಈ ರೀತಿ ಬೆಲ್ಲ ಆಗೋದಕ್ಕೆ ಸ್ವಲ್ಪ ಜಾಸ್ತಿ ಎದ್ರುಕೋತಾನೆ, ಹೊಡೆದ್ಬಿಡ್ತಾರೆ ಅಂತ ಹೇಳ್ಬಿಟ್ಟು. ಎಲ್ಲ ಮಕ್ಳದು ಅದೇ ಪ್ರಾಬ್ಲಮ್ಸ್ ಅಲ್ವಾ, ತುಂಬ ಭಯ ಪಟ್ಕೊತಾರೆ. ಬೆಳಗ್ಗೆನೇ ನಾನು ವ್ಲಾಗ್ನ ಶುರು ಮಾಡಿದೆ, ಮತ್ತೆ ಕಂಟಿನ್ಯೂ ಮಾಡಲಿಲ್ಲ. ಇವಾಗ ಸಂಜೆ ಮೇಲೆ ಅಂದರೆ ಒಂದು 3:30 ಅಲ್ಲ 4 ಕಾಲಾಗಿದೆ. ಇವಾಗ ನಾನು ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡ್ಕೊಂಬಂದೆ. ಇವಾಗ ಸ್ವಲ್ಪ ಏನಾದರೂ ಡೆಕೋರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ರಕ್ಷಿ ಬರ್ಡೇಗೆ. ಅವತ್ತು ನಾನು ಒಂದು ಫಂಕ್ಷನ್ಗೆ ಹೋಗಿದ್ದಾಗ ಅಲ್ಲೇ ಒಂದು ಸ್ವಲ್ಪ ಐಟಮ್ ಸಿಕ್ಕಿತ್ತು ನನಗೆ, ಅದನ್ನೇ ತೊಗೊಂಬಂದಿದ್ದೆ. ಅಂದರೆ ಫಂಕ್ಷನ್ಗೆ ಅಂತ ಅಂದರೆ ಅದ್ರ ಎದುರುಗಡೆ ನಾವು ಫಂಕ್ಷನ್ಗೆ ಹೋಗಿದ್ವಲ್ಲ, ಅದು ಎದುರುಗಡೆ ಒಂದು ಹೋಲ್ಸೇಲ್ ಅಂಗಡಿ ಇತ್ತು. ಅಲ್ಲೇ ನೆನೆ ಒಂದು ಸ್ವಲ್ಪ ಐಟಮ್ಸ್ನ ತೊಗೊಂಬಂದಿದ್ದೆ. ಅದರಲ್ಲಿ ಒಂದು ಸ್ವಲ್ಪ ಡೆಕೋರೇಟ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ನೋಡೋಣ, ಸ್ವಲ್ಪ ಏನೋ ರಕ್ಷಿಗೆ ನಂದು ಕೊಡ್ಸೋದು ಬ್ಯಾಲೆನ್ಸ್ ಇದೆ, ಅದನ್ನು ಕೊಡ್ಸೋದಕ್ಕೆ ಹಂಗೆ ಮಾಗಡಿಗೆ ಹೋಗಬೇಕು, ಅವನನ್ನು ಕರ್ಕೊಂಬರ್ಬೇಕು, ಇನ್ನು ಸಂಜೆ ಕೇಕ್ ಇಸ್ಕೊಂಬರೋದಕ್ಕೆಲ್ಲ ಹೋಗಬೇಕು. ಹಾಗಾಗಿ ಒಂದು ಸ್ವಲ್ಪ ಆದಷ್ಟು ಡೆಕೋರೇಟ್ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ. ನೋಡೋಣ ಎಷ್ಟಾಗುತ್ತೆ, ನಾನು ಯಾವ ರೀತಿ ಡೆಕೋರೇಟ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಫೈನಲಾಗಿ ಡೆಕೋರೇಟ್ ಮಾಡಿ ಆದಮೇಲೆ ಫಸ್ಟ್ ಇವಾಗ ಡೆಕೋರೇಟ್ ಮಾಡಿಬಿಡೋಣ. ಈ ಗೋಡೆ ಕಲರ್ಗೂ ಈ ಬಲೂನ್ಗೂ ಸ್ವಲ್ಪನೂ ಅಷ್ಟೊಂದೇನು, ಸ್ವಲ್ಪ ಅನ್ನೋದಕ್ಕಿಂತ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ನಾನು ಫಸ್ಟು ಪ್ರತಿ ವರ್ಷ ನಾವು ಮಾಡ್ತಾಯಿದ್ವಲ್ಲ ಆ ಕಡೆ ವಾಲು ಇದರಲ್ಲಿ ತೊಗೊಂಬಂದ್ಬಿಟ್ಟಿದ್ದೆ ನಾನು, ಅದು ಕಾಂಬಿನೇಷನ್ ಮಾಡಿ. ಬಟ್ ಅಲ್ಲಿ ಈ ಸರಿ ಟಿ ವಿಯೆಲ್ಲ ಇಟ್ಬಿಟ್ಟಿದ್ದೀವಲ್ವ, ಅದು ಮರ್ತೋಗ್ಬಿಟ್ಟಿತ್ತು ನನಗೆ. ಆದರೂ ಪರವಾಗಿಲ್ಲ ಅಂಥೇಳಿ ನನ್ನ ಕೈಲಾದಷ್ಟು ಮಟ್ಟಿಗೆ ಸಿಂಪಲಾಗಿ ಡೆಕೋರೇಟ್ನ ಮಾಡಿದ್ದೀವಿ. ನಿಧಾನಕ್ಕೆ ತಗೊಳಮ್ಮ. ಚಿಕ್ಕದು ಪೀಸ್ ತಗೋ. ಅಮೌಂಟ್ ಏನದು ಅದಕ್ಕೆ ಯಾಕೆ ಎಲ್ಲೋಗಿದೆ ಇತ್ತೀಶ್ರೀ? ಬೆಂಗಳೂರಿಗೆ ಹೋಗಿದ್ದ? ಬೆಂಗಳೂರು ರೋಡಲ್ಲಿ ಹೋಗಿದ್ದ. ನೀನು ಕನ್ಫರ್ಮ್ ಮಾಡ್ದ ಇದೇ ಇದೆಯಪ್ಪ ಅಂತ? ಎಲ್ಲರಿಗೂ ತಿನ್ಸು. ಹಾಂ ಆಯಿತು. ಪ್ಲೇಟ್ ತೆಗೀರಿ, ಪ್ಲೇಟ್ ಜೋಡಿಸ್ಕೊಂಬಿಟ್ಟು ಹಾಕ್ಕೊಡೋದು. ಆಯಿತು ಆಯಿತು ಕಣಪ್ಪ, ತಗೊಂಡು ಅಲ್ಲಿ ಬರುತ್ತೆ ನೋಡಿ. ರಾಧಿಕಾ ಕೊಟ್ಟಿಲ್ಲ ನೋಡಿ. ನೋಡಿ ಇವಾಗ ರಕ್ಷಿ
ತುಂಬ ದಿನದಿಂದ ಕೇಳ್ತಾ ಇದ್ದಿದ್ದೇನು ಅಂದರೆ ಟ್ಯೂಷನ್ ಹತ್ರ ನನಗೆ ಕೇಕ್ ಕಟ್ ಮಾಡಿಸಿ ಅಮ್ಮ, ನೀವು ಮನೇಲಿ ಕೇಕ್ ಕಟ್ ಮಾಡಿಸಿಲ್ಲ ಅಂದರೂ ಪರವಾಗಿಲ್ಲ ಅಂತ ತುಂಬಾ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದ. ಅದಕ್ಕೇನೆ ಫಸ್ಟು ನಾವು ಟ್ಯೂಷನ್ ಹತ್ರ ಅವ್ನಿಗೆ ಸರ್ಪ್ರೈಸಾಗಿ ಒಂದು ಕೇಕನ್ನು ತೊಗೊಂಡೋಗಿ ಕಟ್ ಮಾಡಿಸ್ಬಿಟ್ಟು ಬಂದ್ವಿ. ಆಮೇಲೆ ಅನ್ನಿಸ್ತು ನನಗೆ ನಾವು ಅಲ್ಲಿಗೂ ಆರ್ಡ್ರ್ ಕೊಟ್ಬಿಡ್ಬೇಕಾಗಿತ್ತು, ಬರೀ ಮನೆಗೆ ಮಾತ್ರ ಕೊಟ್ಟು ತಪ್ಪು ಮಾಡಿದ್ವೇನೋ ಅಂತ ಅನ್ನಿಸ್ತು. ಯಾಕಂದರೆ ಅಲ್ಲೂ ಸ್ವಲ್ಪ ಮಕ್ಕಳು ಜಾಸ್ತಿನೇ ಇದ್ದರು. ನಾನು ಕರೆಕ್ಟಾಗಿ ಏನೂ ಪ್ಲ್ಯಾನ್ ಮಾಡ್ಕೊಂಡಿರಲಿಲ್ಲ ಅಲ್ವಾ, ಸಡನ್ನಾಗಿ ಅದಕ್ಕೆ ಕೇಕ್ ತೊಗೊಂಡೋಗಿ ಕಟ್ ಮಾಡಿಸ್ಬಿಟ್ಟು ಬಂದುಬಿಟ್ವಿ. ನೆಕ್ಸ್ಟ್ ಟೈಮ್ ನೋಡೋಣ ಅಂತ ಅಂದ್ಕೊಂಡು ಬಂದಿದ್ದೀನಿ. ಇವಾಗ ನಾವು ಮನೆಗೆ ಆರ್ಡ್ರ್ ಕೊಟ್ಟಿದ್ವಲ್ಲ, ಆ ಕೇಕ್ ನೇಮ್ ಒಂದು ಬರೆದಿರಲಿಲ್ಲ ಅಷ್ಟೇನೇನೆ, ನೇಮ್ ಬರ್ಸ್ಕೊಳ್ಳೋಣ ಅಂತ ಬಂದ್ವಿ. ನಾನು ಅವ್ರಿಗೆ ಹೇಳ್ಬಿಟ್ಟಿದ್ದೆ ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೋ ಅದನ್ನು ಮಾಡಿಕೊಡಿ ಅಂತ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಅದನ್ನೆಲ್ಲ ಇಸ್ಕೊಂಡು ಮನೆಗೆ ಬಂದ್ವಿ. ರಕ್ಷಿಗೆ ಗೊತ್ತಿಲ್ಲ ನಾನು ಡೆಕೋರೇಟ್ ಮಾಡಿರೋದು. ಅವನ ರಿಯಾಕ್ಷನ್ ನೋಡಿ ಮನೆ ಒಳಗಡೆ ಬರ್ತಾ ಇದ್ದಂಗೆ ಅವ್ನು ಒಳಿಕೆ ಬಂದಿರಲಿಲ್ವಲ್ಲ. ಹಾಂ ಬನ್ನಿ, ಇವಾಗೇ ಹೊಡೆದು ಬಿಡ್ತಾರಾ? ಅವ್ನು ಕುಯ್ಬೇಕಂತ ಅವಾಗಿಂದ ಪಾಪ ನಿಂತು ಬೆಟ್ ಮಾಡ್ತಾನೆ. ಲಾಸ್ಟ್ ಒಂದೇ ಸತಿ ಕೇಕ್ ಮೆತ್ರಿ ಹಾಂ ಆಯ್ತಾಯ್ತು. ಪ್ರವೀಣ ಹೋಗಿ ನೀವು ಎಲ್ಲಾರನ್ನೂ ಕವರ್ ಮಾಡ್ಬೇಕಾ? ಹಾಂ ಎಲ್ಲರನ್ನೂ ಕವರ್ ಮಾಡ್ಬಿಟ್ಟಿದ್ದೀರಿ. ಹಾಂ ರೋಚಂದಿ ಬರ್ಡೇ ನೋಡಿ. ರಕ್ಷಿ ಬರ್ಡೇನ ಈ ರೀತಿ ಸೆಲೆಬ್ರೇಟ್ ಮಾಡಿದ್ವಿ. ಎರಡೆರಡು ಕಡೆ ರಕ್ಷಿ ಬರ್ಡೇ ಆಯಿತು ಈ ಸರಿ. ಖುಷಿನೂ ಆಯಿತು. ಸ್ವಲ್ಪ ಬೇಜಾರೇನು ಅಂತ ಅಂದರೆ ಚಿಕ್ಕಮ್ಮದಿರು ಯಾರೂ ಬಂದಿರಲಿಲ್ಲ. ಅಂದರೆ ಬುಧವಾರನೇ ಇಟ್ಕೊಂಡಿದ್ವಿ ನಾವು, ಹಾಗಾಗಿ ಅವರು ಬಂದಿರಲಿಲ್ಲ ಅಷ್ಟೇ. ಪ್ರತಿ ಸರಿ ನಾವು ಸಂಡೇ ರಕ್ಷಿ ಬರ್ಡೇನೇ ಇಟ್ಕೋತಾ ಇದ್ವಿ. ಯಾವತ್ತೇ ರಕ್ಷಿ ಬರ್ಡೇ ಬಿದ್ರೂ ನಮ್ಗೆ ಯಾವತ್ತು ಸಂಡೇ ಸಿಗುತ್ತೋ ಅವತ್ತು ಇಟ್ಕೊಳ್ತಾ ಇದ್ವಿ. ಆವತ್ತಾದರೆ ಎಲ್ಲಾದರೂ ಬರ್ತಾರೆ ಎಲ್ಲರೂ ಅಂತ ಹೇಳಿಬಿಟ್ಟು. ಈ ಸರಿ ಇಲ್ಲ, ಹೊಸ ವರ್ಷದ ದಿನ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀವಿ. ಈ ವಿಡಿಯೋ ನಿಮಗೆಲ್ಲರಿಗೂ ಹೇಗೆ ಅನ್ನಿಸ್ತು ಏನು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನನಗೆ ಅವರೆಲ್ಲರೂ ಬಂದಿಲ್ಲ ಅಂದರೆ ಎಲ್ಲೋ ಒಂದು ಕಡೆ ಬೇಜಾರು. ಏನೇ ನಾವು ಹಬ್ಬ ಮಾಡಿದ್ರು ಅಷ್ಟೇನೇನೆ ನನಗೆ ಅವರೆಲ್ಲರೂ ಬಂದ್ರೇ ಫುಲ್ಫಿಲ್ ಅಂತ ಅನಿಸೋದು. ಅವ್ರು ಯಾರೂ ಬಂದಿಲ್ಲ ಅಂದರೆ ಎಷ್ಟೇ ನಾವು ಇದಾಗಿ ಮಾಡಿದ್ರು ನನಗೆ ಎಲ್ಲೋ ಒಂದು ಮೂಲೆಯಲ್ಲಿ ಬೇಜಾರಾಗ್ತಾ ಇರುತ್ತೆ. ಅವ್ರು ಯಾರೂ ಬರಲಿಲ್ವಲ್ಲ ಅಂತ ಹೇಳಿಬಿಟ್ಟು ಅಷ್ಟೊಂದು ಸಮಾಧಾನ ಅಂತ ಅನಿಸೋದಿಲ್ಲ ನನಗೆ.
ರಕ್ಷಿ ಅಂತೂ ಫುಲ್ಲು ಖುಷಿಯಾದ. ಸರ್ಪ್ರೈಸು ಸ್ವಲ್ಪ ನನ್ನ ಕೈಲಾದಷ್ಟು ಮಟ್ಟಿಗೆ ಡೆಕೋರೇಷನು ಮತ್ತು ಅವನಿಗೆ ಚಿಕ್ಕ ಚಿಕ್ಕ ವಿಚಾರಗಳು ಮಕ್ಕಳಿಗೆ ತುಂಬಾ ಖುಷಿ ಕೊಡುತ್ತೆ. ಯಾವಾಗಲೂ ದೊಡ್ಡದಾಗೆ ಕೊಡಬೇಕು, ಆಡಂಬರನೇ ಮಾಡಬೇಕು ಅಂತ ಏನೂ ಇಲ್ಲ. ನಿಮ್ಮ ಮಕ್ಕಳಿಗೆ ಆದಷ್ಟು ನಿಮ್ಮ ಕೈಲಾದಷ್ಟು ಪ್ರೀತಿನ ತೋರಿಸಿ. ನಿಮ್ಮ ಮಕ್ಕಳು ಚಿಕ್ಕ ಚಿಕ್ಕ ವಿಚಾರಕ್ಕೆ ಯಾವುದಕ್ಕೆ ಖುಷಿ ಪಡ್ತಾರೋ ನೀವು ಅದರಲ್ಲೇ ಖುಷಿನ ಪಡಿಸಿ ಅಂತ ನಾನು ನಿಮ್ಗೆಲ್ಲರಿಗೂ ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ. ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ.